ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಸಮಯ ಬಂದಾಗ ಅವರನ್ನು ವಿಶ್ರಾಂತಿ ಹಾಗೂ ಸಭೆಗಳು ನಡೆಸಿಕೊಡುವ ಉದ್ದೇಶದಿಂದ ಇಲ್ಲಿಯ ಗಾಂಧಿಗಂಜ್ನಲ್ಲಿರುವ ರೈತ ಭವನ ಕಟ್ಟಡದ ಕೆಳಭಾಗದಲ್ಲಿ ಶೀತಲಗೊಂಡು ಯಾವಾಗ ಕುಸಿದು ಬೀಳುತ್ತದೆ ಎನ್ನುವ ಭಯ ರೈತರಲ್ಲಿ ಕಾಡುತ್ತಿದೆ. ಸರ್ಕಾರ ಬೇರೆ ಬೇರೆ ಕಟ್ಟಡಗಳ ದುರಸ್ತಿ ಹಾಗೂ ನೂತನ ಕಟ್ಟಡಗಳ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ. ಆದರೆ ದೇಶದ ಬೆನ್ನೆಲು ರೈತರು ಎನ್ನುವ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಬೀದ ರೈತ ಭವನ ಯಾವ ದುಸ್ಥಿತಿಯಲ್ಲಿದೆ ಎನ್ನುವುದು ಗಮನಿಸದೇ ಇರುವುದು ಕಂಡರೆ ರೈತರ ಬಗ್ಗೆ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಎಷ್ಟು ಕಾಳಜಿ ಇದೆ ಎನ್ನುವುದು ಎತ್ತಿ ತೋರಿಸುತ್ತಿದೆ. ರೈತ ಭವನದ ಕಟ್ಟಡ ಭಾಗಶಃ ಬೀಳುವ ಹಂತದಲ್ಲಿದ್ದರೆ ಇನ್ನೊಂದು ಕಡೆ ಶೌಚಾಲಯ, ಸ್ನಾನದ ಕೋಣೆಯಲ್ಲಿ ಒಂದು ಸಾರಿ ಹೋಗಿ ಬಂದರೆ ಮರಳಿ ಆ ಕಡೆ ಹೋಗಬಾರದು ಎನ್ನುವ ದುಸ್ಥಿತಿಯಲ್ಲಿವೆ. ಇಷ್ಟೆಲ್ಲ ಅವ್ಯವಸ್ಥೆ ಅಗರವಾದ ರೈತ ಭವನ ಕಡೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದು ಕಂಡರೆ ಯಾವ ರೀತಿ ಅಧಿಕಾರಿಗಳು ತಮ್ಮ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ. ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ ನಾಗೇಂದ್ರಪ್ಪ ಬಡಗಳಪುರ ಅವರು ಭೇಟಿಯಾದ ನಮ್ಮ ಮಾಧ್ಯಮ ಪ್ರತಿಗಳೊಂದಿಗೆ ಮಾತನಾಡಿ ಶೀತಲಗೊಂಡ ಕುಸಿದು ಬೀಳುವ ಹಂತದಲ್ಲಿರುವ ರೈತ ಭವನ ಜೀರ್ಣೋದ್ಧಾರಕ್ಕೆ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ರೈತ ಭವನದಲ್ಲಿ ಶೌಚಾಲಯ, ಸ್ನಾನದ ಕೋಣೆಯ ಗಬ್ಬು ವಾಸನೆ ಬರುತ್ತಿದೆ. ರೈತ ಇವನ್ನು ಇಟ್ಟುಕೊಂಡು ರೈತನಿಗೆ ಅಪಮಾನ ಮಾಡಲಾಗಿದೆ ಎಂದು ಸರ್ಕಾರ ವ್ಯವಸ್ಥೆ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ರೈತ ಭವನ ತೆರವುಗೊಳಿಸಿ ನೂತನವಾಗಿ ಕಟ್ಟಿಸಿಕೊಡಬೇಕು. ಗಬ್ಬು ವಾಸನೆ ಬರುತ್ತಿರುವ ಬಾತ್ರೂಮ್ ಸ್ವಚ್ಛಗೊಳಿಸಿ ರೈತರ ಉಪಯೋಗಕ್ಕೆ ಬರುವಂತೆ ಮಾಡಬೇಕೆಂದು ಒತ್ತಾಯಿಸಿದರು. ಒಂದು ವೇಳೆ ಸರ್ಕಾರ ಹಾಗೂ ಅಧಿಕಾರಿಗಳ ದುಸ್ಥಿತಿಯಲ್ಲಿರುವ ರೈತ ಭವನ ಹಾಗೂ ಬೀಳುವ ಸ್ಥಿತಿಯಲ್ಲಿದ್ದ ಕಟ್ಟಡವನ್ನು ತೆರವುಗೊಳಿಸಿ ನೂತನವಾಗಿ ನಿರ್ಮಿಸಬೇಕು. ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಗಮನಹರಿಸಿ 1 ತಿಂಗಳ ಅವಧಿಯಲ್ಲಿ ಪರಿಹರಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೈತ ಸಭಾಂಗಣವನ್ನು ನೋಡ್ತಾ ಇದ್ದೀವಿ. ಈಗ ಶಿಥಿಲಗೊಂಡಿದೆ, ಸುಣ್ಣ ಬಣ್ಣ ಇಲ್ಲ, ಬಾತ್ರೂಮ್ ಮತ್ತು ಗಬ್ಬು ನಾರ್ತಾ ಇದೆ. ಇದು ರೈತ ಭವನ ಅಂತ ಇಟ್ಕೊಂಡು ರೈತರು ಮಾಡ್ತಿರೋಂಥ ಅವಮಾನ. ಇವತ್ತು ರೈತ ಸಂಘ ಸಭೆ ಜಿಲ್ಲಾ ಸಮಿತಿ ನಡೀತಾ ಇದೆ. ಇಲ್ಲಿ ನಿರ್ಣಯ ಪಾಸ್ ಮಾಡ್ತಾಯಿದ್ದೀವಿ. ಕೂಡಲೇ ಇದಕ್ಕೆ ಅನುದಾನ ನೀಡಿ ದುರಸ್ತಿಗೊಳಿಸಬೇಕು. ಸಭೆ ನಡೆಸೋಕ್ಕೆ ಸಂಘಕ್ಕೆ ಯೋಗ್ಯವಾದಂಥ ರೂಪಿಸಬೇಕು. ಇಲ್ಲ ಅಂತಂದರೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ. ರೈತರ ಹೆಸರಲ್ಲಿ ಭವನ ಕೊಟ್ಟು ಅವಮಾನ ಮಾಡಬಾರ್ದು. ಬೇರೆ ಬೇರೆ ಎಲ್ಲ ಸುಣ್ಣ ಬಣ್ಣಗಳು ಕಾಣ್ತಿದ್ದೇವೆ. ಯಾಕೆ ಇಟ್ಕೊಂಡಿದ್ದೀವಿ? ರೈತರು ಮಾಡ್ತಾಯಿದ್ದೀವಿ ನೀವು ಅವಮಾನ ಅನ್ನೋದು. ನಾವು ಇಲ್ಲಿಯ ಕೃಷಿ ಮಾರುಕಟ್ಟೆ ಸಚಿವರು ಕೂಡ ಈ ವಾರದೊಳಗೆ ಗಮನ ಮಾಡಿ ತೆಗೆಸ್ತಾಳ್ತೀವಿ. ಇದನ್ನು ಸರ್ ಕಟ್ಟಡ ಪೂರ ಬೀಳೋಕ್ಕಾಗಿದೆ, ಬೀಳ್ತಾ ಇದೆ. ಇಲ್ಲದ್ರೆ ಬೇರೆ ರೀತಿ ಡೆಮಾಲಿಷ್ ಮಾಡಿ ಬೇರೆ ಭಾರತ ಕಟ್ಟಲಿ, ಸುಂದರವಾದ ಭವನ ಕಟ್ಟಲಿ ರೈತರ ಹೆಸರಲ್ಲಿ. ಎಷ್ಟು ದಿವಸ ಗಡುವು ಕೊಡ್ತೀರಿ ಸರ್? ನಾವು ಕನಿಷ್ಠ 1 ತಿಂಗಳು ಗಡುವು ಕೊಡ್ತೀವಿ. ಅದ್ರ ಆಗದೇ ಇದ್ದರೆ ಒಂದು ದೊಡ್ಡ ಹೋರಾಟ.